ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ತುಂಬ ದಿನ ಆಯಿತು, ಆಫ್ಟರ್ ಲಾಂಗ್ ಟೈಮ್ ನಾನೊಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ನಾನ್ ವೆಜ್ಜಿಂದಲೇ ಮಾಡ್ತಾ ಇದ್ದೇನೆ. ಸೊ ಪುದೀನಾ ಚಿಕನ್ ಫ್ರೈ ತುಂಬ ಸುಲಭ, ತುಂಬ ಈಸಿಯಾಗಿ ಮಾಡ್ಬೋದು. ಸೊ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ತಿನ್ನಲಿಕ್ಕೂ ಕೂಡ ಆಸಮ್ ಆಗಿರುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸಿಂಪಲ್ ಆಗಿ ಪುದೀನಾ ಚಿಕನ್ ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ಒಂದು 500 ಗ್ರಾಮ್ ಆಗುವಷ್ಟು ಚಿಕನನ್ನು ತಗೊಂಡಿದ್ದೇನೆ. ಇದಕ್ಕೇನೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತೇನೆ. ಹಾಗೆಯೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ 2-3 ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಮೊಸರಿಲ್ಲ ಅಂದರೆ ಯೋಗರ್ಟನ್ನು ಸಹ ಹಾಕ್ಕೊಳ್ಬೋದು. ಯೋಗರ್ಟ್ ಇಲ್ಲ ಅಂತಂದರೆ ಲಿಂಬು ಜ್ಯೂಸನ್ನು ಸಹ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಟರ್ಮರಿಕ್ ಪೌಡರ್, ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಖಾರದ ಪುಡಿಯಲ್ಲಿ ಆಲ್ ಇನ್ ಒನ್ ಮಸಾಲ ಅಂತಂದರೆ ಇದರಲ್ಲಿ ಧನಿಯಾ ಪೌಡರ್ ಮತ್ತು ಜೀರಾ ಪೌಡರ್ ಇದೆ, ಪೆಪ್ಪರ್ ಪೌಡರ್ ಸಹ ಇದೆ. ಇಲ್ಲ ಅಂತಂದರೆ ಬರೀ ಚಿಲ್ಲಿ ಪೌಡರ್ ಯೂಸ್ ಮಾಡೋದಿದ್ರೆ ಸ್ವಲ್ಪ ಧನಿಯಾ ಪೌಡರ್ ಜೀರಾ ಪೌಡರನ್ನು ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್ ಮಾತ್ರ ಇಲ್ಲಿ ಆಪ್ಷನಲ್, ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಇಲ್ಲ. ಸೊ ನಾನು ಸ್ವಲ್ಪ ಹಾಕಿದ್ದೀನಿ. ಬರೀ ಹರಿಮಿರ್ಚಿ, ಇದು ಹಸಿರು ಮೆಣಸಿನಕಾಯಲ್ಲಿ ಸಹ ಮಾಡ್ಬೋದು, ಗ್ರೀನ್ ಚಿಲ್ಲಿಯಲ್ಲಿ ಸಹ. ನಾನು ಸ್ವಲ್ಪ ರುಚಿಗೆ ಚೆನ್ನಾಗಿರ್ತದೆ ಅಂತ ಹಾಕ್ಕೊಳ್ತಾ ಇದ್ದೇನೆ. ಚಿಲ್ಲಿ ಪೌಡರ್ ಹಾಕಿಲ್ಲ ಅಂದರೆ ಬರೀ ಧನಿಯಾ ಮತ್ತು ಜೀರಾ ಪೌಡರನ್ನು ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಪ್ಯೂರ್ಲಿ ಆಪ್ಷನಲ್. ಇದಿಷ್ಟನ್ನು ನೀಟಾಗಿ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ಗೆ ಇಡುವ. ಇದು ನೀಟಾಗಿ ಕಲಿಸ್ಕೊಂಡಿದ್ದೇನೆ. ಇದನ್ನು ನಾನು ಒಂದು ಅರ್ಧ ಗಂಟೆ ಹೀಗೆ ಮ್ಯಾರಿನೇಷನ್ನಿಗೆ ಬಿಡ್ತೇನೆ. ಫ್ರಿಜ್ಜಲ್ಲಿ ಸಹ ಇಡ್ಬೋದು, ಇಲ್ಲ ಹೀಗೆ ಕೂಡ ಇಡ್ಬೋದು. ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತೇನೆ ಒಂದು ಅರ್ಧ ಗಂಟೆ. ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟ ಮೇಲೆ ನಾನೊಂದು ಮಸಾಲೆ ರೆಡಿ ಮಾಡ್ಕೊಳ್ತೇನೆ. ಆ ಟೈಮಲ್ಲಿ ಮಸಾಲೆ ಮಾಡ್ಕೊಳ್ಬೋದು. ಸೊ ಪುದೀನಾ ಚಿಕನ್ ಅಂತ ಹೇಳ್ತಾ ಇದ್ದೆ, ಹಾಗಾಗಿ ನಾನಿಲ್ಲಿ ಪುದೀನಾ ಸೊಪ್ಪನ್ನು ತಗೊಂಡಿದ್ದೇನೆ. ಪುದೀನಾ ಸೊಪ್ಪು ಸ್ವಲ್ಪ ಜಾಸ್ತಿನೇ ತಗೊಳ್ಬೇಕು ನಾವು. ಕ್ವಾಂಟಿಟಿ ನಾವು ಚಿಕನ್ ಎಷ್ಟು ಹಾಕ್ತೀವಿ ಅನ್ನೋದ್ರ ಮೇಲೆ ಅದರ ಕ್ವಾಂಟಿಟಿ ಡಿಪೆಂಡ್ ಆಗುತ್ತೆ. ಸೊ ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊರಿಯಂಡರ್ ಲೀವ್ಸನ್ನು ತೊಗೊಂಡಿದ್ದೀನಿ. ಕೊರಿಯಂಡರ್ ಲೀವ್ಸ್ ಯಾಕೆ ಅಂದರೆ ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಬಟ್ ಪುದೀನದ್ದು ಅರ್ಧ ಅಥವಾ ಕಾಲು ಭಾಗ ತೊಗೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು ಹಸಿಮೆಣಸು, ಖಾರಕ್ಕೆ ತಕ್ಕಷ್ಟು. ಸೊ ನಾನಿಲ್ಲಿ 1-2-3 ಹಾಕ್ತಾಯಿದ್ದೇನೆ. ಇದು ಸ್ವಲ್ಪ ಖಾರನೇ ಇದೆ, ಸ್ಪೈಸಿ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ, ಹಾಗೆ ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಗಾರ್ಲಿಕ್ ಮತ್ತು ಜಿಂಜರನ್ನು ಹಾಕ್ತಾಯಿದ್ದೇನೆ. ಸೊ ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟನ್ನು ನಾನು ಆಲ್ರೆಡಿ ಮ್ಯಾರಿನೇಷನ್ಗೆ ಹಾಕಿದ್ದೇನೆ. ಆದರೆ ಇವಾಗ ಸ್ವಲ್ಪ ನಾನು ಇಡೀ ಜಿಂಜರ್ ಮತ್ತು ಗಾರ್ಲಿಕ್ಕನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೇನೆ. ಹಾಗೆ ಬೈಂಡಿಂಗಿಗೆ ಸ್ವಲ್ಪ ಬ್ಲೆಂಡ್ ಮಾಡುವಾಗ ನಮಗೆ ಸ್ವಲ್ಪ ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ. ಮೊಸರಲ್ಲೇ ಆಪ್ಷನಲ್, ನೀರನ್ನು ಬೇಕಾದರೂ ಸ್ವಲ್ಪ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಹಾಗೆ ಕೂಡ ನಾವು ಮಿಕ್ಸಿ ಮಾಡ್ಕೊಳ್ಬೋದು. ಯಾಕಂತಂದರೆ ಇದು ನೀರಿನ ಅಂಶನೇ ಜಾಸ್ತಿ ಇರೋದ್ರಿಂದ ತೊಂದರೆ ಏನಾಗಲ್ಲ. ಸೊ ಇಲ್ಲಿ ನಾನೊಂದು 1/2 ಟೀ ಸ್ಪೂನ್ ಆಗುವಷ್ಟು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇದನ್ನು ನಾವು ಪೇಸ್ಟ್ ಮಾಡಿ ತಗೊಂಡು ಬರುವ. ನೋಡಿ, ನಾನು ಈ ರೀತಿಯಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಹಾಗೆ ಇನ್ನೊಂದು ವಿಷಯ ನಾನು ಹೇಳೋದಂದರೆ, ಬೇಕಂತಂದರೆ ಇದು ಕ್ಯಾಶ್ಯೂಸ್ ಇರುತ್ತಲ್ಲ, ಕ್ಯಾಶ್ಯೂಸನ್ನು ಕೂಡ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಬೋದು. ಬಟ್ ನಾನು ಹಾಕಲಿಲ್ಲ. ಬೇಕಂತಂದರೆ ಹಾಕ್ಕೊಳ್ಬೋದು. ಒಗ್ಗರಣೆ ಹಾಕಲಿಕ್ಕೆ ನಾನಿಲ್ಲಿ ಆನಿಯನನ್ನು ತಗೊಂಡು ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೇನೆ.
ಆಲ್ರೆಡಿ ನಾನು ಸ್ಟವನ್ನು ಆನ್ ಮಾಡಿಕೊಂಡು ಒಂದು ಪಾನನ್ನು ಇಟ್ಕೊಂಡಿದ್ದೇನೆ. ಸೊ ಇದಕ್ಕೆ ನಾನು ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತೇನೆ. ಎಣ್ಣೆ ಬಿಸಿ ಆದಮೇಲೆ ಒಂದು 2-3 ಲವಂಗ ಹಾಕಿದೆ, ಹಾಗೆ ಒಂದು ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸೊ ಅದೇ ರೀತಿ ನಾನು ಹೆಚ್ಚಿಟ್ಕೊಂಡಿರುವಂತಹ ಆನಿಯನನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ನೀಟಾಗಿ ಸ್ವಲ್ಪ ಆನಿಯನನ್ನು ಫ್ರೈ ಮಾಡಿಕೊಳ್ಳುವ. ಹಾಗೆ ನಾನಿಲ್ಲಿ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ಆನಿಯನ್ ಸ್ವಲ್ಪ ಬೇಗ ಬೇಯುತ್ತೆ, ಹಾಗಾಗಿ ಆನಿಯನ್ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿದೆ. ಈ ಟೈಮಲ್ಲಿ ನಾವೇನು ರುಬ್ಕೊಂಡಿದ್ದೀವಿ ಗ್ರೀನ್ ಮಸಾಲ, ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ, ಪುದೀನ ಮಸಾಲ. ಸೊ ಇವಾಗಲೇ ಹಾಕಿ ಇದನ್ನು ನಾವು ಚೆಂದ ಫ್ರೈ ಮಾಡ್ಕೊಳ್ಬೇಕು. ಅದು ಹಸಿ ವಾಸನೆ ಹೋಗೋ ತನಕ ನಾವು ನೀಟಾಗಿ ಇದನ್ನು ಫ್ರೈ ಮಾಡಿಕೊಳ್ಳುವ. ನೀರು ಬೇಕಂದರೆ ಸ್ವಲ್ಪ ಆ್ಯಡ್ ಮಾಡ್ಬೋದು. ಮಸಾಲ ನೀಟಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂತಹ ಚಿಕನನ್ನು ಹಾಕ್ಕೊಳ್ತಾ ಇದ್ದೇನೆ. ಚಿಕನ್ ಆ್ಯಕ್ಚುಲಿ ನೀರೆಲ್ಲ ಬಿಟ್ಕೊಂಡಿದೆ. ಆಲ್ಮೋಸ್ಟ್ ಒಂದು 10-15 ನಿಮಿಷ ನಾನು ಹೀಗೆ ಬಿಟ್ಟಿದ್ದೇನೆ. ಸೊ ಹಾಗಾಗಿ ಚಿಕನ್ ಬಾಯ್ಲ್ಡ್ ಆಗಿದೆ. ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಬೋದು. ಹಾಗೆ ಮಿಡ್ಲಲ್ಲಿ ನಾವು ಓಪನ್ ಮಾಡಿ ತಿರುಗಿಸ್ತಾ ಇರಬೇಕು, ಯಾಕಂದರೆ ಅಡಿ ಹಿಡಿಯೋ ಚಾನ್ಸ್ ಇರುತ್ತಲ್ವ, ಹಾಗಾಗಿ. ಸೊ ಇದು ಆಲ್ಮೋಸ್ಟ್ ಚಿಕನ್ ಎಲ್ಲ ಬೆಂದಿದೆ. ನನಗೆ ಸ್ವಲ್ಪ ಗ್ರೇವಿ ಇನ್ನೂ ಸ್ವಲ್ಪ ತಿಕ್ಕಾಗಬೇಕು, ಹಾಗೆ ನಾನೀಗ ಓಪನ್ ಪ್ಯಾನಲ್ಲೇ ಬಿಡ್ತಾ ಇದ್ದೇನೆ. ಆಲ್ಮೋಸ್ಟ್ ಗ್ರೇವಿ ಆಗಿದೆ, ಡ್ರೈ ಕೂಡ ಆಗ್ತಾ ಬಂತು. ಸೊ ಸೈಡ್ ಡಿಶ್ಗೆ ತಗೊಳ್ಳೋದಾದ್ರೆ ಬೇಕಾದರೆ ಸ್ವಲ್ಪ ಡ್ರೈ ಮಾಡ್ಕೊಳ್ಬೋದು, ಇಲ್ಲ ಅನ್ನ, ಚಪಾತಿ, ರೋಟಿ ಬೇರೆ ಯಾವುದ್ರ ಜೊತೆಲಾದರೂ ತಗೊಳ್ಳೋದಿದ್ರೆ ಇಷ್ಟು ಸಾಕು. ಯಾಕಂದರೆ ತಣದ ಮೇಲೆ ಇನ್ನೂ ಸ್ವಲ್ಪ ಡ್ರೈ ಆಗುತ್ತೆ. ಸೊ ಈ ಟೈಮಲ್ಲಿ ನಾನು ಸ್ವಲ್ಪ ಗರಂ ಮಸಾಲೆಯನ್ನು ಹಾಕ್ಕೊಳ್ತೇನೆ. ಗರಂ ಮಸಾಲೆ ಹಾಕಿ ಒಮ್ಮೆ ನೀಟಾಗಿ ಮಚ್ಚುವ. ಫ್ಲೇವರ್ ಚೆನ್ನಾಗಿ ಬರ್ತಾಯಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಆ ಪುದೀನ ಘಮ ಅಂತೂ ತುಂಬ ಚೆನ್ನಾಗಿರುತ್ತೆ. ಇವೆಲ್ಲ ತುಂಬ ಸಿಂಪಲ್ ರೆಸಿಪಿ, ಯಾಕಂದರೆ ಮಾಡ್ಕೊಳ್ಳೋದು ತುಂಬ ಈಸಿ. ಅದೇ ರೀತಿ ಬೇಗ ಆಗುತ್ತೆ, ಒಂದು ಅರ್ಧ ಗಂಟೆಲೆಲ್ಲ ಆರಾಮಾಗಿ ಮಾಡ್ಕೊಳ್ಬೋದು. ಹಾಗೆ ಮತ್ತು ಬ್ಯಾಚುಲರ್ಸ್ ರೆಸಿಪಿ ಅಂತ ಹೇಳ್ಬೋದು, ಅಥವಾ ಬಿಗಿನರ್ಸ್ ಯಾರೆಲ್ಲ ಇವಾಗಷ್ಟೇ ಅಡುಗೆ ಕಲಿತಾ ಇದ್ದಾರೆ ಅಂದರೆ ಅವರು, ಅಥವಾ ಬ್ಯಾಚುಲರ್ಸ್ ಎಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ರಪ್ರಪ ಅಂತ ಅಡುಗೆ ಆಗಬೇಕು, ಪಾಪ ಅವರವರೇ ಮಾಡ್ಕೊಳ್ಬೇಕು. ಲೆಸ್ ಇಂಗ್ರೀಡಿಯೆಂಟ್ ಇರಬೇಕು, ಯಾಕಂದರೆ ಜಾಸ್ತಿ ಇಂಗ್ರೀಡಿಯೆಂಟ್ ಎಲ್ಲ ಹಾಕಿ ಮಾಡುವಷ್ಟು ಪೇಷನ್ಸ್ ಎಲ್ಲ ಅವ್ರಿಗೆ ಇರೋದಿಲ್ಲ. ಹಾಗಾಗಿ ಅವ್ರಿಗೆಲ್ಲ ಇದೊಂಥರ ಬೆಸ್ಟ್ ಡಿಶ್ ಅಂತ ಹೇಳ್ಬೋದು. ಆ್ಯಂಡ್ ಎಲ್ಲರಿಗೂ ಕೂಡ, ನಮಗೆ ಕೂಡ ಸಹ ನಾನು ಹೇಳಿದಾಗೆ ನಾನು ಸ್ವಲ್ಪ ತಿಕ್ ಮಾಡ್ತಾಯಿದ್ದೇನೆ, ಅಂದರೆ ಸ್ವಲ್ಪ ಫ್ರೈ ಕನ್ಸಿಸ್ಟೆನ್ಸಿ ಮಾಡ್ತಾಯಿದ್ದೇನೆ. ಸೊ ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೇನೆ, ಇನ್ನೂ ಸ್ವಲ್ಪ ತಿಕ್ ಬರಲಿ ಅಂತ. ನಾನಂದರೆ ಇದು ರಸಮ್ ಇದೆ, ರಸಮ್ ಜೊತೆ ಸೈಡ್ ಡಿಶ್ಶಾಗಿ ತೊಗೊಳ್ಳುವ ಅನ್ನಕ್ಕೆ ಅಂತ, ಹಾಗಾಗಿ ಸ್ವಲ್ಪ ಡ್ರೈ ಟೈಪ್ ಮಾಡ್ತಾಯಿದ್ದೆ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಇದನ್ನು ಶೇರ್ ಮಾಡಿ, ಹಾಗೆ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ. ಆಲ್ರೆಡಿ ನನ್ನ ಚಾನಲಿಗೆ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ನಾನು ತುಂಬ ಟೈಮಿಂದ ವೀಡಿಯೋ ಹಾಕ್ತಾಯಿಲ್ಲ, ಒಂದು 2 ಮಂತ್ಸಿಂದ, ಯಾಕಂದರೆ ರಜೆ ಎಲ್ಲ ಸಮ್ಮರ್ ಹಾಲಿಡೇಸ್ ಎಲ್ಲ ಇರೋದ್ರಿಂದ ಊರಿಗೆ ಹೋಗಿರೋದು, ಫಂಕ್ಷನ್ ಅದು ಇದು ಅಂತ ಆಗಿರಲಿಲ್ಲ. ಸೊ ತುಂಬ ಜನ ಕೇಳ್ತಾ ಇದ್ದರು ಕೂಡ, ಏನು ನಿಮ್ಮ ವೀಡಿಯೋ ಇಲ್ಲ ಅಂತ. ಸೊ ಹಾಗೆ ಕೇಳುವಾಗ ಒಂಥರ ಉತ್ಸಾಹ, ಖುಷಿ ಆಗುತ್ತೆ, ಹೌದು ನಾನು ಮಾಡಬೇಕು ಅಂತ. ಆಲ್ರೆಡಿ ಆಯಿತು. ಲಾಸ್ಟಲ್ಲಿ ಸ್ವಲ್ಪ ನಾನು ಕಸೂರಿ ಮೇಥಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ, ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಆಯಿತು, ನಮ್ಮ ರೆಸಿಪಿ ರೆಡಿಯಾಗಿದೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಚಿಕನ್ ಪುದೀನ ಫ್ರೈ ಎಷ್ಟು ಚೆನ್ನಾಗಿ ಬಂತು ಅಂತ. ಸೊ ಈ ರೆಸಿಪಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಬೇಕು. ಅದೇ ರೀತಿ ಈ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರ್ತದೆ. ಸೊ ನೀವು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆಗೆ ನನ್ನ ಚಾನಲನ್ನು ಶೇರ್ ಮಾಡಿ. ಹಾಗೆ ನೀವು ನಾನು ಮಾಡುವ ಎಲ್ಲ ರೆಸಿಪಿಗಳನ್ನು ಮನೆಯಲ್ಲಿ ಮಾಡಿ ತಿಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಾಗಿದೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ. ಹಾಗೆ ಆ್ಯಕ್ಚುಲಿ ನಾನು 2 months ಯಾವುದೇ ವಿಡಿಯೋ ಹಾಕಿರಲಿಲ್ಲ. ನಿಮ್ಮ ಸಪೋರ್ಟ್ ಪುನಃ ನನಗೆ ಬೇಕು. ಇನ್ಮೇಲೆ ನಾನು ಕಂಟಿನ್ಯೂ ಆಗಿ ವಿಡಿಯೋನ ಹಾಕ್ತಾ ಹೋಗ್ತೇನೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಕೀಪ್ ವಾಚಿಂಗ್ ಮೈ ಚಾನಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.